ವ್ಲಾಗಲ್ಲಿ ನಿಮ್ಮ ಹಸ್ಬೆಂಡ್‌ನು ಕೂಡ ತೋರಿಸಿ ಅಂತ ತುಂಬ ಜನ ಡಿ.ಎಮ್ ಮಾಡ್ತಿದ್ದೀರಾ. ಅವರು ಡ್ಯೂಟಿಗೆ ಹೋಗ್ಬಿಟ್ಟಿರ್ತಾರೆ. ಸೊ ಅವರನ್ನ ತೋರ್ಸಕ್ಕಾಗಲ್ಲ. ಡ್ಯೂಟಿಯಿಂದ ಮನೆಗೆ ಬಂದಮೇಲೆನೇ ಅವರು ತೋರಿಸೋದು. ಸೊ ಹೋದ ವಿಡಿಯೋದಲ್ಲಿ ಮನೆಯಲ್ಲೇ ಇದ್ದರು ಅವರು. ಹಾಗಾಗಿ ನಿಮಗೆ ತೋರಿಸ್ದೆ. ಇವತ್ತು ಅವ್ರು ಮನೇಲಿಲ್ಲ, ಡ್ಯೂಟಿಗೆ ಹೋಗಿದ್ದಾರೆ. ಡ್ರೈವಿಂಗ್ ಕೆಲಸನೇ ಅಷ್ಟಲ್ವಾ ಒಂದಿನ ಮನೇಲಿದ್ರೆ ಇನ್ನೊಂದು ದಿನ ಡ್ಯೂಟಿ ಮಾಡಬೇಕು, ಅಥವಾ ಒಂದಿನ ಮನೇಲಿದ್ರೆ 2 ದಿನ ಡ್ಯೂಟಿ ಮಾಡಬೇಕು. ಹೇಳಕ್ಕೆ ಬರಲ್ಲ ಅವ್ರು ಯಾವಾಗ ಮನೆಗೆ ಬರ್ತಾರೆ, ಯಾವಾಗ ಹೋಗ್ತಾರೆ ಅಂತ. ನಾನೇನಾದರೂ ಒಂದಿನ ಮನೇಲಿರಪ್ಪ, ರೆಸ್ಟ್ ಮಾಡಪ್ಪ ಅಂತ ಹೇಳಿದರೆ ಇಲ್ಲ, ತುಂಬ ಖರ್ಚಿದೆ, ಖರ್ಚು ಆಗ್ತಾ ಇದೆ, ಅದಕ್ಕೆಲ್ಲ ತೊಗೋಬೇಕಲ್ವ, ಮತ್ತು ಲೋನ್ ಬರುತ್ತೆ, ಲೋನ್ ಹೇಗೆ ಕಟ್ಟೋಣ, ಮನೆ ಬಾಡಿಗೆ ಹೇಗೆ ಕಟ್ಟೋಣ, ಮತ್ತು ಖರ್ಚು, ದಿನದ ಖರ್ಚು ಎಲ್ಲ ಯೋಚನೆ ಮಾಡಿ ನಾನು ಹೋಗಲೇಬೇಕು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕೇಳಿದ್ರೆ ಬೇಜಾರಾಗುತ್ತೆ. ಡ್ರೈವರ್ಗಳ ಕಷ್ಟ ಹೇಳ್ಕೋಬಾರ್ದು. ನಾನು ಹೇಳ್ತಾ ಇದ್ದೆ ಮೊದಲೆಲ್ಲ, ಡ್ರೈವಿಂಗ್ ಅಂದರೆ ಏನು, ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗೋದು, ಅವರನ್ನು ಬಿಡೋದು, ಕರ್ಕೊಂಬರೋದು ಅಂತ ಅಷ್ಟೇ ಅಂದ್ಕೊಂಡಿದ್ದೆ. ಅವ್ರ ಜೊತೆ ಒಂದಿನ ನಾನು ಹೊರಗಡೆ ಹೋಗಿದ್ದೆ. ಸಮಥಿಂಗ್ ಒಂದು 500 ಕಿಲೋಮೀಟರ್ ಸಮಥಿಂಗ್ ನಾನು ಹೋಗಿದ್ದೆ. ಆವಾಗಲೇ ಗೊತ್ತಾಗಿದ್ದೆ ಅವ್ರ ಕಷ್ಟ ಏನು ಅಂತ. ನಾನು ಕೂತಿದ್ನಲ್ಲ, ನನಗೆ ಸೊಂಟ ಎಷ್ಟು ಪೇಯ್ನ್ ಬಂತು. ಅವರು ಇಡೀ ದಿನ ಅದೇ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಎಷ್ಟು ಪೇಯ್ನ್ ಇರಬೇಡ. ಒಂದೊಂದು ಸಾರಿ ಅವರಿಗೆ ಊಟ ಮಾಡೋಕ್ಕೂ ಕೂಡ ಟೈಮ್ ಇರಲ್ಲ. ಅಷ್ಟು ಡ್ಯೂಟಿ ಮೇಲೆ ಡ್ಯೂಟಿ ಬರ್ತಾನೆ ಇರ್ತವೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.